ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ಒಂದು ಯೂಟ್ಯೂಬ್ ಮಾನಿಟೈಸ್ ಆಗಬೇಕು ಅಂದ್ರೆ ಏನೆಲ್ಲ ರೂಲ್ಸ್ ಫಾಲೋ ಮಾಡಬೇಕು, ಕಾಪಿ ರೈಟ್ಸ್ ಅಂದ್ರೆ ಏನು, ಇದೆಲ್ಲ ಪೂರ್ತಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಮತ್ತೆ ಯೂಸ್ಫುಲ್ ವಿಡಿಯೋ ಜೊತೆ ಬರ್ತಾ ಇರ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ಒಂದು ಯೂಟ್ಯೂಬ್ ಮಾನಿಟೈಸೇಷನ್ ಮಾಡಬೇಕು ಅಂದ್ರೆ ನೀವು ಅರ್ನಿಂಗ್ ಮಾನಿಟೈಸೇಷನ್ ಅಂದ್ರೆ ಯೂಟ್ಯೂಬ್ ಇಂದ ನೀವು ಅರ್ನಿಂಗ್ ಮಾಡಬೇಕು ಅಂದ್ರೆ ಏನೆಲ್ಲ ರೂಲ್ಸ್ ನ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನಿಮ್ಗೆ 2 ಟೈರ್ ಬರುತ್ತೆ. ಒಂದು ಬೇಸಿಕ್ ಮಾನಿಟೈಸೇಷನ್, ಇನ್ನೊಂದು ಫುಲ್ ಮಾನಿಟೈಸೇಷನ್. ಎರಡೂ ಏನು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಅದಕ್ಕೂ ಮುಂಚೆ ಇಲ್ಲಿ ನೋಡಿ, ಟು ಮಾನಿಟೈಸ್ ಆನ್ ಯೂಟ್ಯೂಬ್ ಯು ನೀಡ್ ಟು ಮೀಟ್ ಸ್ಪೆಸಿಫೈ ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ ಫಾರ್ ದ ಯೂಟ್ಯೂಬ್ ಪ್ರೋಗ್ರಾಮ್. ಅಂದ್ರೆ ನೀವು ಸಮ್ ಆಫ್ ದ ಸ್ಪೆಸಿಫಿಕ್ ರೂಲ್ಸ್ ನ ಕಂಪ್ಲೀಟ್ ಮಾಡಬೇಕು. ಏನೇನ್ ರಿಕ್ವೈರ್ಮೆಂಟ್ಸ್ ಕೊಡುತ್ತೋ ಯೂಟ್ಯೂಬ್ ಅದನ್ನ ಕಂಪ್ಲೀಟ್ ಮಾಡಬೇಕು ಫಸ್ಟ್. ಆಮೇಲೆ ವಿಚ್ ಇನ್ಕ್ಲೂಡ್ಸ್ ರೂಲ್ಸ್ ಅಂಡ್ ಕಂಟೆಂಟ್ ಒರಿಜಿನಾಲಿಟಿ ಅಂಡ್ ಕಮ್ಯುನಿಟಿ ಗೈಡ್ಲೈನ್ಸ್. ಅಂದ್ರೆ ನೀವು ಕಂಟೆಂಟ್ ಮಾಡೋದು ಒರಿಜಿನಲ್ ಆಗಿರ್ಬೇಕು, ಬೇರೆಯವ್ರು ತೆಗೆದ್ಬಿಟ್ಟು ನೀವು ಹಾಕ್ಬಿಟ್ಟು ಮಾನಿಟೈಸೇಷನ್ ಮಾಡ್ಕೊಳಕ್ಕಾಗಲ್ಲ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ಬೇಸಿಕ್ ಮಾನಿಟೈಸೇಷನ್ ಹೇಳ್ತೀನಿ. ಬೇಸಿಕ್ ಮಾನಿಟೈಸೇಷನ್ ಅಲ್ಲಿ ಸಬ್ಸ್ಕ್ರೈಬರ್ಸ್ 500 ಆಗಿರ್ಬೇಕು. ಆಮೇಲೆ ಪಬ್ಲಿಕ್ ಅಪ್ಲೋಡ್ಸ್ ಅಂದ್ರೆ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಲ್ಲ, ಲಾಸ್ಟ್ 90 days ಅಲ್ಲಿ 3 ವಿಡಿಯೋ ನೀವು ಅಪ್ಲೋಡ್ ಮಾಡಿರ್ಲೇಬೇಕು ಕಂಪಲ್ಸರಿ. ಓಕೆನಾ? ಅದಾದ್ಮೇಲೆ ವಾಚ್ ಅವರ್ 3000 ವ್ಯಾಲಿಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರ್ಬೇಕು, ಅದು ವಿತಿನ್ 12 months. ಓಕೆನಾ? ಇದಿಲ್ಲ ಅಂದ್ರೆ ಇದ್ ಮಾಡಕ್ ಆಗಿಲ್ಲ ಅಂದ್ರೂ ಶಾರ್ಟ್ ವ್ಯೂಸ್ 3 million ಬರೇ 90 days ಅಂದ್ರೆ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿರ್ಬೇಕು. ಇಲ್ಲ 3000 ಪಬ್ಲಿಕ್ ವಾಚ್ ಅವರ್ಸ್ ಆಗಿರ್ಬೇಕು 12 months ಅಲ್ಲಿ. ಇಲ್ಲ ಅಂದ್ರೆ ಶಾರ್ಟ್ ವ್ಯೂಸ್ 3 million ಪಬ್ಲಿಕ್ ಶಾರ್ಟ್ ವ್ಯೂಸ್ ಆಗಿರ್ಬೇಕು, ಅದು 90 days ಅಲ್ಲಿ. ಇವೆರಡರಲ್ಲಿ ಒಂದ್ ಮಾಡ್ಬೇಕು. ಬಟ್ ಸಬ್ಸ್ಕ್ರೈಬರ್ಸ್ 500 ಕಂಪ್ಲೀಟ್ ಮಾಡ್ಲೇಬೇಕು ಕಂಪಲ್ಸರಿ. ಇವೆರಡಕ್ಕೆ ಆಪ್ಷನ್ ಇದೆ, ಬಟ್ ಇದು ಕಂಪ್ಲೀಟ್ ಮಾಡ್ಲೇಬೇಕು. ಇದ್ ಮಾಡೋದ್ರಿಂದ ನಿಮ್ಗೆ ಏನೇನ್ ಸಿಗುತ್ತೆ ಅಂತ ನೋಡಿ. ವಾಟ್ ಯು ಕ್ಯಾನ್ ಡೂ, ಇವೆರಡರಲ್ಲಿ ಒಂದ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಏನೇನ್ ಸಿಗುತ್ತೆ ಅಂತ. ಅನ್ಲಾಕ್ ಫ್ಯಾನ್ ಫಂಡಿಂಗ್ ಟೂಲ್ಸ್ ಲೈಕ್ ಚಾನಲ್ ಮೆಂಬರ್ಶಿಪ್, ಸೂಪರ್ ಥ್ಯಾಂಕ್ಸ್, ಸೂಪರ್ ಚಾಟ್ ಅಂಡ್ ಸೂಪರ್ ಸ್ಟಿಕ್ಕರ್ಸ್. ಈ ಆಪ್ಷನ್ಸ್ ಎಲ್ಲ ಓಪನ್ ಆಗುತ್ತೆ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಇದು ಹೆಂಗ್ ಕಾಣುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಫಸ್ಟ್ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ನಿಮ್ದು ಇಲ್ಲೊಂದು ಐಕಾನ್ ಇರುತ್ತೆ, ಐಕಾನ್ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋಗೆ ಹೋದ್ರೆ ನಿಮ್ದೊಂದು ಯೂಟ್ಯೂಬ್ದು ನಿಮ್ದು ಚಾನಲ್ ಸ್ಟುಡಿಯೋ ಓಪನ್ ಆಗುತ್ತೆ. ಸ್ಟುಡಿಯೋಗೆ ಹೋಗಿ ಅರ್ನಿಗೆ ಹೋಗ್ಬೇಕು. ಅರ್ನಿಗೆ ಹೋದ್ರೆ ನೋಡಿ ಮೆಂಬರ್ಶಿಪ್, ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ ಬೇಸಿಕ್ ಮಾನಿಟೈಸೇಷನ್ ಆದಾಗ ಇದು 3 ಓಪನ್ ಆಗುತ್ತೆ ಅಂತ. ಇನ್ನ ನಂದು ಓಪನ್ ಆಗಿಲ್ಲ, ನಾನು ಕಂಪ್ಲೀಟ್ ಮಾಡ್ತಾ ಇದೀನಿ ರೂಲ್ಸ್ ನ. ಓಕೆನಾ? ಫಸ್ಟ್ ಮೆಂಬರ್ಶಿಪ್, ಗ್ರೋ ಯುವರ್ ಕಮ್ಯುನಿಟಿ ಅಂಡ್ ಅರ್ನ್ ಮಂತ್ಲಿ. ಅಂದ್ರೆ ಇದು ಎಕ್ಸೈಟ್ ಯುವರ್ ಆಡಿಯನ್ಸ್ ವಿತ್ ಆಕ್ಸೆಸ್ ಟು ಎಕ್ಸ್ಕ್ಲೂಸಿವ್ ಪರ್ಕ್ಸ್ ಆಸ್ ಮಂತ್ಲಿ ಪೇಯಿಂಗ್ ಮೆಂಬರ್. ಅಂದ್ರೆ ನಿಮ್ಗೆ ನೀವು ವಿಡಿಯೋಸ್ ಹಾಕ್ತಿರಲ್ಲ, ನಿಮ್ದು ರೆಗ್ಯುಲರ್ ಆಗಿ ವಾಚ್ ಮಾಡೋದು, ಅವ್ರ ಜೊತೆ ಚಾಟ್ ಮಾಡ್ಬೋದು, ಮತ್ತೆ ವೆರೈಟೀಸ್ ಆಫ್ ಆಪ್ಷನ್ ಸಿಗುತ್ತೆ. ಡೈರೆಕ್ಟ್ ಕಮ್ಯುನಿಕೇಶನ್ ಇರುತ್ತೆ ಮೆಂಬರ್ಶಿಪ್ ಆದ್ರೆ. ಅಂದ್ರೆ ಮೆಂಬರ್ಶಿಪ್ ಅಂದ್ರೆ ಈಗ ನಾನೊಂದು 100 rupees ಮೆಂಬರ್ಶಿಪ್ ಫೀಸ್ ಅಂತ ಇಟ್ಟಿರ್ತೀನಿ. ಆಡಿಯನ್ಸ್ ಯಾರ್ಯಾರು ಇಂಟ್ರೆಸ್ಟ್ ಇರ್ತಾರೋ ವ್ಯೂವರ್ಸ್, ಅವ್ರು ಜಾಯಿನ್ ಆದಾಗ ಅವ್ರಿಗೆ ಅಂತ ಸಪರೇಟ್ ವಿಡಿಯೋಸ್ ಹಾಕಿ ಬರೀ ಮೆಂಬರ್ಸ್ಗೆ ಅಂತಾನೆ ಹಾಕ್ಬೋದು. ಮತ್ತೆ ಇದರಿಂದ ಈಗ 100 rupees ಸಿಕ್ಕಿರ್ತೀನಿ ಅನ್ಕೊಳ್ಳಿ, 100 ಜನ ಜಾಯ್ನ್ ಆದ್ರು ಅಂದ್ರೆ 100 ಜನದಿಂದ 100 rupees ನನಗೆ ಬರುತ್ತೆ. ಅದರಲ್ಲಿ 70% ರೆವೆನ್ಯೂ ನನಗೆ ಬರುತ್ತೆ, ಇನ್ 30% ಯೂಟ್ಯೂಬ್ ಹೋಗುತ್ತೆ. ಈ ರೀತಿ. ನೆಕ್ಸ್ಟ್ ಸೂಪರ್ಸ್ ಅಂತ, ಸೂಪರ್ ಚಾಟ್, ಸೂಪರ್ ಸ್ಟಿಕ್ಕರ್ ಅಂಡ್ ಸೂಪರ್ ಥ್ಯಾಂಕ್ಸ್ ಹೆಲ್ಪ್ ಯು ಟು ಎಂಗೇಜ್ ವಿತ್ ಯುವರ್ ಕಮ್ಯುನಿಟಿ ಅಂಡ್ ಫೀಲ್ ಸಪೋರ್ಟೆಡ್. ವಿತ್ ಸೂಪರ್ಸ್ ಯು ಕ್ಯಾನ್ ಅರ್ನ್ ಈಚ್ ಟೈಮ್ ಫ್ಯಾನ್ಸ್ ಬೈ ಹೈಲೈಟೆಡ್ ಚಾಟ್ ಆರ್ ಆನಿಮೇಟೆಡ್ ಮೆಸೇಜ್. ನೋಡಿ ಇಲ್ಲೇ ಹೇಳ್ತಿದ್ದಾರೆ, ನಿಮ್ ಫ್ಯಾನ್ಸ್ ಹೈಲೈಟೆಡ್ ಚಾಟ್ ಇಲ್ಲ ಆನಿಮೇಟೆಡ್ ಮೆಸೇಜಸ್ ಏನಾನ ಅವ್ರು ಬೈ ಮಾಡಿದ್ರೆ ಅದರಿಂದ ನಿಮ್ಗೆ ಅಮೌಂಟ್ ಬರುತ್ತೆ. ಅದಕ್ಕೆ ಇಷ್ಟು ಅಂತ ಅಮೌಂಟ್ ಫಿಕ್ಸ್, ಅದು ನಾವೇ ಮಾಡ್ಬೇಕು. ಓಕೆನಾ? ಫಿಕ್ಸ್ ಮಾಡಿದ್ರೆ ಅದರಿಂದ ಕೂಡ ಅರ್ನಿಂಗ್ ಆಗುತ್ತೆ. ನೆಕ್ಸ್ಟ್ ಶಾಪಿಂಗು, ಅಂದ್ರೆ ಈಗ ಬ್ರಾಂಡೆಡ್ ಐಟಮ್ಸ್ ಇರುತ್ತೆ, ಇಲ್ಲ ಸ್ಟೋರ್ಸ್ ಯಾವ್ದಾದ್ರು ಇರುತ್ತೆ, ಅದನ್ನ ನಾವ್ ಇಲ್ಲಿ ಕನೆಕ್ಟ್ ಮಾಡಿದ್ರೆ ನಿಮ್ ವಿಡಿಯೋ ಪ್ಲೇ ಆಗ್ತಿರುತ್ತಲ್ಲ, ಡೌನ್ ಅಲ್ಲಿ ಇಲ್ಲಾಂದ್ರೆ ಸೈಡ್ ಅಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಈಗ ಎಕ್ಸಾಮ್ ಕಾಸ್ಟ್ಯೂಮ್ಸ್ ಅನ್ಕೊಳ್ಳಿ, ಇಲ್ಲ ಕಾಸ್ಮೆಟಿಕ್ಸ್, ಈ ತರ ಯಾವ್ದಾದ್ರು ಜಾಯಿನ್ ಮಾಡಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾರನ್ನ ಅದ್ರ ಮುಖಾಂತರ ಬೈ ಮಾಡಿದ್ರೆ ನಿಮ್ಗೆ ಇಷ್ಟು ಪರ್ಸೆಂಟ್ ರೆವೆನ್ಯೂ ಅಂತ ಬರುತ್ತೆ. ಇದೆಲ್ಲ ಹೆಂಗೆ ಅಂದ್ರೆ ಇದು ಎಲ್ಲ ನಿಮ್ ಫ್ಯಾನ್ಸ್ ಇಲ್ಲ ವ್ಯೂವರ್ಸ್ ಕಡೆಯಿಂದ ಬರುತ್ತೆ. ನಿಮ್ಗೆ ರೆಗ್ಯುಲರ್ ಏನೋ ಇನ್ಕಮ್ ಅನ್ನೋದು ಜನರೇಟ್ ಆಗಲ್ಲ. ಇದ್ ಬಂದು ಬೇಸಿಕ್ ಮಾನಿಟೈಸೇಷನ್. ನೀವಂದ್ರೆ ಅರ್ನಿಂಗ್ ಸ್ಟಾರ್ಟ್ ಮಾಡಿದೀರಾ ಅಂತ, ಫುಲ್ ಮಾನಿಟೈಸೇಷನ್ ಅಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ ಟೈರ್ 2 ಫುಲ್ ಮಾನಿಟೈಸೇಷನ್. ನೋಡಿ, ಫುಲ್ ಮಾನಿಟೈಸೇಷನ್ಗೆ ಸಬ್ಸ್ಕ್ರೈಬರ್ಸ್ 1000 ಆಗಿರ್ಬೇಕು, ವಾಚ್ ಅವರ್ಸ್ 4000 ಆಗಿರ್ಬೇಕು, ಅದು 12 months ಅಲ್ಲಿ. ಇಲ್ಲ ಅಂದ್ರೆ
ಶಾರ್ಟ್ ವ್ಯೂಸ್ 10 ಮಿಲಿಯನ್ ಇನ್ 90 ಡೇಸ್, ಇಲ್ಲ 4000 ವಾಚ್ ಅವರ್ಸ್ 12 ಮಂತ್ಸ್ ಅಲ್ಲಿ ಆಗಿರ್ಬೇಕು, ಇಲ್ಲ 10 ಮಿಲಿಯನ್ ಶಾರ್ಟ್ ವ್ಯೂಸ್ 90 ಡೇಸ್ ಅಲ್ಲಿ ಆಗಿರ್ಬೇಕು, 1000 ಸಬ್ಸ್ಕ್ರೈಬರ್ಸ್ ಫಿಕ್ಸು, ಇದಾಗಿರ್ಲೇಬೇಕು ಫುಲ್ ಮಾನಿಟೈಸೇಷನ್ ಆಗಕ್ಕೆ. ನಿಮ್ಗೆ ಫುಲ್ ಮಾನಿಟೈಸೇಷನ್ ಆದ್ರೆ ಏನೇನ್ ಯೂಸ್ ಆಗುತ್ತೆ ಅಂದ್ರೆ ನೋಡಿಲಿ, ಆಡ್ ರೆವೆನ್ಯೂ ಅಂಡ್ ಯೂಟ್ಯೂಬ್ ಪ್ರೀಮಿಯಂ ರೆವೆನ್ಯೂ ಶೇರಿಂಗ್ ಇವೆರಡು ನಿಮ್ಗೆ ಎನೇಬಲ್ ಆಗುತ್ತೆ. ಆಡ್ ರೆವೆನ್ಯೂ ಶೇರ್ ಆಗೋದ್ರಿಂದ ನಿಮ್ ವಿಡಿಯೋ ನೋಡ್ಬೇಕಾದ್ರೆ ಮಧ್ಯ ಆಡ್ಸ್ ಬರ್ತಿದೆ ಅಂದ್ರೆ ಆ ಆಡ್ಸ್ ನೋಡಿದಾಗ ನಿಮ್ಗೆ ಮನಿ ಆಡ್ ಆಗ್ತಾ ಹೋಗುತ್ತೆ ನಿಮ್ಮ ಅಕೌಂಟ್ ಅಲ್ಲಿ, ಯೂಟ್ಯೂಬ್ ಅಕೌಂಟ್ ಅಲ್ಲಿ. ಇದರಿಂದ ನಿಮ್ಗೆ ಜಾಸ್ತಿ ಅಮೌಂಟ್ ನ ಗಳಿಸ್ಬೋದು. ಓಕೆನಾ, ಇದು ನೀವು ಕಂಪ್ಲೀಟ್ ಮಾಡ್ಬೇಕು. ಆಕ್ಚುಲಿ ಬೇಸಿಕ್ ಗಿಂತ ಇದನ್ನ ಟಾರ್ಗೆಟ್ ಇಕ್ಕೊಬೇಕು. ಇದನ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರೆವೆನ್ಯೂ ಶೇರ್ ಆಗುತ್ತೆ. ಓಕೆನಾ, ಫುಲ್ ಮಾನಿಟೈಸೇಷನ್ ಗೆ ಟಾರ್ಗೆಟ್ ಮಾಡ್ಬೇಕು ಯಾವತ್ತು. ಅದಾದ್ಮೇಲೆ ಅಡಿಷನಲ್ ರಿಕ್ವೈರ್ಮೆಂಟ್ಸ್, ಲೊಕೇಶನ್ ಮಸ್ಟ್ ಬಿ ಲೀವ್ ಇನ್ ಎ ಕಂಟ್ರಿ ಆರ್ ರೀಜನ್ ವೇರ್ ದ YPP ಇಸ್ ಅವೈಲಬಲ್. ಎಲ್ಲ ಕಂಟ್ರಿಗೂ ಅವೈಲಬಲ್ ಇಲ್ಲ, ಕೆಲವು ಕಂಟ್ರಿಗೆ ಮಾತ್ರ ಅಂತ ಇಲ್ಲಿ ಹೇಳ್ತಾ ಇದೆ. ಯಾವ ಕಂಟ್ರಿ ಎಲಿಜಿಬಲ್ ಇರುತ್ತೋ ಅವ್ರಿಗೆ ಮಾತ್ರ YPP ಅವೈಲಬಲ್, ಅಂದ್ರೆ ಯೂಟ್ಯೂಬ್ ಅವೈಲಬಲ್, ಯೂಟ್ಯೂಬ್ ಪ್ರೋಗ್ರಾಮ್ ಪಾರ್ಟ್ನರ್ ಅಂತ ಅವೈಲಬಲ್ ಅಂತ. ನೆಕ್ಸ್ಟ್, ಕಂಟೆಂಟ್ ಮಸ್ಟ್ ಬಿ ಒರಿಜಿನಲ್, ಹ್ಯಾವ್ ಸಿಗ್ನಿಫಿಕೆಂಟ್ ಟ್ರಾನ್ಸ್ಫಾರ್ಮೇಶನ್ ಇಫ್ ಯೂಸಿಂಗ್ ಎಕ್ಸಿಸ್ಟಿಂಗ್ ಕ್ಲಿಪ್ಸ್ ಅಂಡ್ ಬಿ ನಾನ್ ರಿಪಿಟೇಟಿವ್. ಅಂದ್ರೆ ನಿಮ್ದು ಮಾಡೋ ವಿಡಿಯೋಸ್ ಕಂಟೆಂಟ್ ಓನ್ ಆಗಿರ್ಬೇಕು, ಮತ್ತೆ ಬೇರೆಯವ್ರು ತೆಗೆದ್ಬಿಟ್ಟು ನಿಮ್ ಚಾನಲ್ಗೆ ಹಾಕೊಳಂಗಿಲ್ಲ, ಮತ್ತೆ ಹಾಕಿದ ವಿಡಿಯೋನೇ ಮತ್ತೆ ರಿಪೀಟ್ ಹಾಕಂಗಿಲ್ಲ ಈ ತರ. ಓಕೆನಾ, ನಮ್ದು ಇಂಡಿಯಾ ಆಗಿರೋದಕ್ಕೆ ಎಲಿಜಿಬಲ್ ಇದೆ ಇಂಡಿಯಾದಲ್ಲಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ಓಕೆನಾ, ತಲೆ ಕೆಡ್ಸ್ಕೊಳಂಗಿಲ್ಲ. ನೆಕ್ಸ್ಟ್, ಚಾನಲ್ ಮಸ್ಟ್ ಕಂಪ್ಲೈ ವಿತ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂಡ್ ಮಾನಿಟೈಸೇಷನ್ ಪಾಲಿಸಿ. ಅಂದ್ರೆ ನೀವು ರೂಲ್ಸ್ ನ ಫಾಲೋ ಮಾಡಬೇಕು. ಈಗ ಮ್ಯೂಸಿಕ್ ನೆಲ್ಲ ಕದ್ಬಿಟ್ಟು ಫಿಲಮ್ದೆಲ್ಲ ಹಾಕಂಗಿಲ್ಲ, ಕಾಪಿರೈಟ್ ಸ್ಟ್ರೈಕ್ ಬೀಳುತ್ತೆ. ಅದು ಹೇಳ್ತೀನಿ ನೋಡಿ, ಒಂದ್ ಕಾಪಿರೈಟ್ಸ್ ಬಿದ್ರೆ ಒಂದ್ ವಾರ ವಿಡಿಯೋ ಹಾಕಕ್ ಚಾನ್ಸ್ ಇರಲ್ಲ. 2 ಬಿತ್ತು ಅಂದ್ರೆ ನೀವು 3 ತಿಂಗಳು ಫುಲ್ ಒಂಥರ ಲಾಕ್ ಆದಂಗೆ, ಏನು ಹಾಕಕ್ಕಾಗಲ್ಲ, ಸುಮ್ನೆ ವೇಸ್ಟ್ ಆಗ್ಬಿಡುತ್ತೆ ಚಾನಲ್. 3 ತಿಂಗಳು ಡೆಡ್ ಆಗ್ಬಿಡುತ್ತೆ. ಇದೊಂದು. ಮತ್ತೆ ನೀವು ಅಕೌಂಟ್ ಸೆಟಪ್ ಮಾಡ್ಬೇಕು ನಿಮ್ಗೆ ಅರ್ನಿಂಗ್ ಆಗ್ಬೇಕು ಅಂದ್ರೆ ಮಾನಿಟೈಸೇಷನ್ ಆದ್ಮೇಲೆ. ಮಸ್ಟ್ ಹ್ಯಾವ್ ಎನ್ ಆಕ್ಟಿವ್ ಆಡ್ಸೆನ್ಸ್ ಅಕೌಂಟ್ ಅಂಡ್ ಎನೇಬಲ್ 2-ಸ್ಟೆಪ್ ವೆರಿಫಿಕೇಶನ್ ಆಫ್ ಯುವರ್ ಗೂಗಲ್ ಅಕೌಂಟ್. ನೀವು ಒಂದು ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಲೇಬೇಕು ಮಾನಿಟೈಸೇಷನ್ ಆದ್ಮೇಲೆ, ನೀವು ಅಮೌಂಟ್ ಗಳಿಸ್ಬೇಕು ಅಂದ್ರೆ. ಇಷ್ಟೆಲ್ಲ ಫಾಲೋ ಮಾಡ್ಬೇಕು ಮಾನಿಟೈಸೇಷನ್ ಆಗ್ಬೇಕು ಅಂದ್ರೆ. ಓಕೆನಾ, ಇದ್ ಮೇಲ್ಗಡೆ ಹೇಳಿದಿನಲ್ಲ, ಫುಲ್ ಮಾನಿಟೈಸೇಷನ್ ನೀವ್ ಯಾವಾಗ ಕಂಪ್ಲೀಟ್ ಮಾಡ್ತೀರೋ ಅದಾದ್ಮೇಲೆ ಇದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಕು. ಅಲ್ಲಿವರೆಗೂ ನೀವೇನ್ ತಲೆ ಕೆಡ್ಸ್ಕೊಳಂಗಿಲ್ಲ. ಓಕೆನಾ, ಇದನ್ನು ತೋರಿಸ್ತೀನಿ ನೋಡಿ, ಫುಲ್ ಮಾನಿಟೈಸೇಷನ್ ಹೆಂಗ್ ಕಾಣುತ್ತೆ ಅಂತ ಯೂಟ್ಯೂಬ್ ಸ್ಟುಡಿಯೋ ಅಲ್ಲಿ. ನೋಡಿ, ಇಲ್ಲಿ ಬಂತು ಎಲಿಜಿಬಿಲಿಟಿ 1000 ಸಬ್ಸ್ಕ್ರೈಬರ್ಸ್, ಒನ್ ಆಫ್ ದ ಫಾಲೋಯಿಂಗ್ ಅಂದ್ರೆ ಇವೆರಡರಲ್ಲಿ ಯಾವ್ದಾನ ಒಂದ್ ಕಂಪ್ಲೀಟ್ ಮಾಡ್ಬೇಕು. ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ 1000 ಫಿಕ್ಸ್ ಆಗಿ ಕಂಪ್ಲೀಟ್ ಮಾಡ್ಬೇಕು ಫುಲ್ ಮಾನಿಟೈಸೇಷನ್ ಆಗ್ಬೇಕು ಅಂದ್ರೆ. ನೋಡಿ, ಇಲ್ಲಿ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕು. ನಂಗೆ 117 ಆಗಿದೆ, 235 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆಮೇಲೆ 10 ಮಿಲಿಯನ್ ಶಾರ್ಟ್ ವ್ಯೂಸ್ ಆಗ್ಬೇಕು, ಅದು 90 ಡೇಸ್ ಅಲ್ಲಿ, ಇಲ್ಲ ಅಂದ್ರೆ 4000 ವಾಚ್ ಅವರ್ಸ್ 1 ಇಯರ್ ಅಲ್ಲಿ. ಓಕೆನಾ, ಇಷ್ಟ ಆಯ್ತು. ಅದಾದ್ಮೇಲೆ ಅದೇ ನಿಮ್ಗೆ ಹೇಳಿದ್ನಲ್ಲ, ಕಾಪಿರೈಟ್ ಕಂಟೆಂಟ್ ಹಾಕ್ಬಾರ್ದು. ಮೀನ್ಸ್ ನೀವು ಯಾವ್ದಾನ ಫಿಲಮ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಥವಾ ಯಾರೋ ಯೂಸ್ ಮಾಡಿರೋ ಮ್ಯೂಸಿಕ್ ನ ತೆಗೆದು ನೀವು ಹಾಕಂಗಿಲ್ಲ. ಹಾಕಿದ್ರೆ ಕಾಪಿರೈಟ್ ಸ್ಟ್ರೈಕ್ ಬೀಳುತ್ತೆ. ಅದನ್ನ ಒಂದು ನೀಟಾಗಿ ರೂಲ್ಸ್ ಫಾಲೋ ಅಪ್ ಮಾಡ್ಲೇಬೇಕು. ನೀವು ಸ್ಟ್ರೈಕ್ ಬೀಳ್ಬಾರ್ದು ಯೂಟ್ಯೂಬ್ ಅಲ್ಲಿ ಅಂತ ಅಂದ್ರೆ ಅದನ್ನು ತೋರಿಸ್ತೀನಿ ನೋಡಿ. ನೀವು ಸ್ಟುಡಿಯೋದಲ್ಲಿ ಇರ್ತೀರಲ್ಲ, ಫುಲ್ ಡೌನ್ ಬಂದ್ರೆ ಆಡಿಯೋ ಲೈಬ್ರರಿ ಅಂತ ಇದೆ. ಆಡಿಯೋ ಲೈಬ್ರರಿಗೆ ಹೋದ್ರೆ ಹಲವಾರು ಮ್ಯೂಸಿಕ್ ಇರುತ್ತೆ. ಇಲ್ಲಿ ಯೂಟ್ಯೂಬ್ ದನೆ ಬೇಜಾನ್ ಮ್ಯೂಸಿಕ್ ಇದೆ. ಈ ಮ್ಯೂಸಿಕ್ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಯಾವತ್ತೂ ಕಾಪಿರೈಟ್ ಸ್ಟ್ರೈಕ್ ಬೀಳೋದಿಲ್ಲ. ನೋಡಿ, ಇಲ್ಲಿ ಈಗ ಎಕ್ಸಾಂಪಲ್ ಇದು ಈ ಮ್ಯೂಸಿಕ್ ಅನ್ಕೊಳ್ಳಿ, ಇಲ್ಲಿ ಪ್ಲೇ ಮಾಡ್ತೀನಲ್ಲ, ಆ ಮ್ಯೂಸಿಕ್ ಪ್ಲೇ ಮಾಡಿ ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಇಲ್ಲ ಆಪ್ಷನ್ ಇರುತ್ತೆ. ಇದೆಲ್ಲ ಯೂಟ್ಯೂಬ್ ಕಡೆಯಿಂದಾನೆ ಬಂದಿರೋದು. ನೀವು ಇದು ಯಾವ್ದೇ ಮ್ಯೂಸಿಕ್ ಯೂಸ್ ಮಾಡಿದ್ರು ಯಾವತ್ತೂ ಕಾಪಿರೈಟ್ ಸ್ಟ್ರೈಕ್ ಬೀಳಲ್ಲ. ಓಕೆನಾ, ಕೇರ್ಫುಲ್ ಆಗಿ ಮಾಡಿ. ಯಾಕಂದ್ರೆ ಕಷ್ಟಪಟ್ಟು ಮಾಡ್ಬಿಟ್ಟು ಯಾವ್ದೋ ಒಂದ್ ವಿಡಿಯೋ ಅಂದ ಸ್ಟ್ರೈಕ್ ಬಿತ್ತು ಅಂದ್ರೆ ನೀವು ಮಾಡಿರೋ ಕಷ್ಟಪಟ್ಟಿರೋದೆಲ್ಲ ಒಂದೇ ವಿಡಿಯೋ ಅಂದ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಓಕೆನಾ, ಇಷ್ಟೇ ನೋಡಿ. ಇಷ್ಟು ಫಾಲೋ ಅಪ್ ಮಾಡಿದ್ರೆ ನೀವು ಮಾನಿಟೈಸೇಷನ್ ಹಾಕಿ ಒಳ್ಳೆ ದುಡ್ಡು ಅರ್ನ್ ಮಾಡ್ಬೋದು. ಬಟ್ ಏನು ಅಂದ್ರೆ ನಿಮ್ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿರ್ಬೇಕು. 1000 ಜನ 1000 ಹೇಳ್ತಾರೆ, ಅವ್ರಿಗೆ ತಲೆ ಕೆಡ್ಸ್ಕೊಂಡ್ ಕೂತ್ಕೊಂಡ್ರೆ ನೀವು ಹಂಗೆ ಇರ್ತೀರಾ. ನೀವು ಮಾಡ್ಬೇಕು ಅನ್ನೋದು ನಿಮ್ ಮನ್ಸಲ್ಲಿ ಇತ್ತು ಅಂದ್ರೆ ಮಾಡೇ ಮಾಡ್ತೀರಾ. ಇಷ್ಟು ನಾನು ಮಾನಿಟೈಸೇಷನ್ದು ಆಗ್ಬೇಕು ಯೂಟ್ಯೂಬ್ ಅಲ್ಲಿ ಅಂದ್ರೆ ಏನೇನ್ ಫಾಲೋ ಅಪ್ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿನಿ. ಏನಿಲ್ಲ, ನೀವು ಮಾನಿಟೈಸೇಷನ್ ಆಗ್ಬೇಕು ಅಂದ್ರೆ ಮೈಂಡಲ್ಲಿ ಒಂದು ಫಿಕ್ಸ್ ಆಗ್ಬಿಡಿ. ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ತಿರ್ಬೇಕು. ಇಲ್ಲ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತೀರಾ ಅಂದ್ರೆ ಅದರಿಂದ ಒಳ್ಳೆ ಫನ್ನು ಎಂಟರ್ಟೈನ್ಮೆಂಟ್ ಸಿಗ್ಬೇಕು, ನೋಡ್ದವ್ರಿಗೆ ಖುಷಿ ಆಗ್ಬೇಕು ನೋಡ್ತಿದ್ರೆ. ಇಲ್ಲ, ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಿರ್ಬೇಕು. ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಿ ಅವ್ರಿಗೆ ಏನಾದ್ರು ಯೂಸ್ ಆಗ್ಬೇಕು. ನೀವು ಕೊಡ್ತಿರೋ ಕಂಟೆಂಟ್ ಅಲ್ಲಿ ವ್ಯಾಲ್ಯೂ ಆಡ್ ಆನ್ ಆಗಿರ್ಬೇಕು. ಜಸ್ಟ್ ನೀವು ವಿಡಿಯೋ ಮಾಡ್ತಾ ಇದೀರಾ ಅಂದ್ರೆ ಯಾರು ನೋಡೋದಿಲ್ಲ. ಅದು ಯೂಸ್ಫುಲ್ ಆಗಿರ್ಬೇಕು, ಇಲ್ಲ ಎಂಜಾಯ್ಮೆಂಟ್ ಇರ್ಬೇಕು. ಎರಡರಲ್ಲಿ ಒಂದು ಸಿಕ್ತು ಅಂದ್ರೆ ಬೇಗ ಸಕ್ಸಸ್ ಆಗ್ತೀರಾ. ಓಕೆನಾ, ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು. ಈ ವಿಡಿಯೋ ನೋಡಿದ್ರಲ್ಲ, ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಏನೆಲ್ಲ ಫಾಲೋ ಮಾಡಬೇಕು ಅಂತ, ಇದೆಲ್ಲ ಕಂಪ್ಲೀಟ್ ಮಾಡ್ಬೋದು. ಯಾವಾಗ ನೀವು ಕನ್ಸಿಸ್ಟೆನ್ಸಿಯಾಗಿ
ಡೈಲಿ ವಿಡಿಯೋಸ್ ಮಾಡ್ತಾ ಹೋದ್ರೆ ಒಂದಲ್ಲ ಒಂದಿನ ನೀವು ಕೂಡ ಮಾನಿಟೈಸೇಷನ್ ಮಾಡ್ಬೋದು. ನೀವು 4000 ವಾಚ್ ಅವರ್ಸ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ನಮ್ಮನ್ನ ಯಾರು ನೋಡ್ತಾರೆ ಅಂತ ನೀವು ಅನ್ಕೊಂಡಿದ್ರೆ ನೀವು ಹಂಗೆ ಇರ್ತೀರಾ. ನಾವೇನಾನ ಮಾಡ್ಬೇಕು ಅನ್ನೋ ನಿಮ್ ಮನ್ಸಲ್ಲಿ ಇದ್ರೆ ಹಾಗೆ ಆಗುತ್ತೆ. ಧನ್ಯವಾದ.